ಹಾಯ್ ಕೋಮಲ, ನಾನು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ. ಆದರೆ ಒಂದು ಪ್ರಾಬ್ಲಮ್ ಆಗಿದೆ. ಇಲ್ಲಿ ಏನಂದರೆ ನಮ್ಮ ಶಾಲೆಗೆ 2 ಐಟಮ್ ಬಂದಿದೆ, ಆದರೆ ನಾನು 3 ಐಟಮ್ನ ಸ್ಟಾಕಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಸ್ಟಾಕಲ್ಲಿ ಡಿಲೀಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟೇನಾ ದೀಕ್ಷಿತಾ, ಬಾ ನಾನು ಇವತ್ತು ನಿಂಗೆ ಹೇಳ್ಕೊಡ್ತೀನಿ. MDM ಕ್ಯಾಲ್ಕುಲೇಟರ್ಗೆ ನೀನು ಲಾಗಿನ್ ಆದಮೇಲೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ MDM ಪಕ್ಕದಲ್ಲಿ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ಟಾಕ್ ಅಂತ ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಲ್ಲಿ ಈ ರೀತಿ ಬಂದಾಗ ನೀನು ಟ್ರಾನ್ಸಾಕ್ಷನ್ ಅಂತ ರೆಡ್ ಕಲರ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ನೀನು ಸ್ಕ್ರಾಲ್ ಮಾಡಿದಾಗ ಅಲ್ಲಿ ಆ್ಯಕ್ಷನ್ ಅಂತ ಒಂದು ರೋ ಸಿಗುತ್ತೆ. ಅಲ್ಲಿ ನಿಮಗೆ ಇಂಟು ಅಂತ ರೆಡ್ ಕಲರ್ ಒಂದು ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಐಟಮ್ ಆದರೂ ನಿನಗೆ ಇಲ್ಲಿ ಡಿಲೀಟ್ ಆಗುತ್ತೆ ಸ್ಟಾಕಲ್ಲಿ. ನೀನು ಯಾವ ಡೇಟ್ದು ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿರೋದು ದೀಕ್ಷಿತಾ? ಜುಲೈ 4ನೇ ತಾರೀಕು ಆಯಿಲ್ ಐಟಮ್ ನಮ್ಮ ಶಾಲೆಗೆ ಬಂದಿಲ್ಲ, ಅದನ್ನು ಸ್ಟಾಕ್ನಲ್ಲಿ ಡಿಲೀಟ್ ಮಾಡಬೇಕು ಕೋಮಲ. ಅಷ್ಟೇನಾ ದೀಕ್ಷಿತಾ, ನೋಡು ಟ್ರಾನ್ಸಾಕ್ಷನ್ ಡೇಟ್ ನೋಡ್ಕೋಬೇಕಾಗುತ್ತೆ 4ನೇ ತಾರೀಕು. ಸೊ ಆಯಿಲ್ ಬಂದು ಮೀಲ್ಸ್ ಕ್ಯಾಟಗರಿಲಿ ಬರುತ್ತೆ, ಅಲ್ಲಿ ನೋಡ್ಕೊ ಐಟಮ್ ಆಯಿಲ್. ಸೊ ಅಲ್ಲಿ ನೀನು ಇಂಟು ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡು. ಅಲ್ಲಿ ಕೇಳುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್ ದಿಸ್ ಐಟಮ್ ಅಂತ ಬಂದಾಗ ಓಕೆ ಕೊಡು. ಓಕೆ ಕೊಟ್ಟಾದ್ಮೇಲೆ ಮತ್ತೆ ನೀನು ಚೆಕ್ ಮಾಡ್ಬೋದು. ನೋಡು ಆ ಐಟಮ್ ನಿನಗೆ ಇಲ್ಲಿ ಡಿಲೀಟ್ ಆಗಿರುತ್ತೆ. ಇಷ್ಟು ಈಸಿಯಾಗಿ ನೀನು MDM ಕ್ಯಾಲ್ಕುಲೇಟರಲ್ಲಿ ಯಾವುದಾದ್ರೂ ಐಟಮ್ನ ಬೈ ಮಿಸ್ಸಾಗಿ ಆ್ಯಡ್ ಮಾಡಿದರೆ ಅದನ್ನು ಡಿಲೀಟ್ ಮಾಡ್ಬೋದು. ಥ್ಯಾಂಕ್ ಯು ಕೋಮಲ.